ಆಗ್ತೈತಿ, ನಮಗೆ ಕರೆಂಟ್ ಅಚ್ಚುಕಟ್ಟಾಗಿ ಕೊಡ್ರಿ. ರಾತ್ರಿ ಕಳ್ತನ ಐತಿ. ಈ ಸ್ಟ್ರೈಕ್ ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ ಕರೆಂಟ್ ಪ್ರಾಬ್ಲಮ್ ಇದೆ. ತ್ರೀ ಪೇಜ್ ಹೆವಿ ಪ್ರಾಬ್ಲಮ್ ಇದೆ. ನಿನ್ನೆ ಶಿವನೇಂಪಾಳ್ಯದಲ್ಲಿ ಮನೆಗೆ ಕಳ್ತನ ಮಾಡಕ್ ಬಂದವ್ರೆ. ಮಧ್ಯರಾತ್ರಿ 1:30 ಬಂದವ್ರೆ. ಕರೆಂಟ್ ಇಲ್ಲ. ಸೊ ಕರೆಂಟ್ ಇದ್ದಿದ್ರೆ ಅವ್ರನ್ನೇನೋ ಹಿಡಿಯೋ ಪ್ರಯತ್ನ ಆಗಿರೋದು. ಇವರು 3 ಪೇಜ್ ನೈಟ್ ಟೈಮ್ ಎಲ್ಲ ಕೊಡ್ತಿದ್ದಾರೆ ನಮಗೆ. ಹೊಲದಲ್ಲಿ ಸಿಂಗಲ್ ಕರೆಂಟು ಇಲ್ಲ. ಸಿಂಗಲ್ ಪೇಜ್ ಇಲ್ಲ ಅಂದಾಗ ಯಾರಾದ್ರೂ ತಲೆ ಹೊಡೆದಾಕಿದ್ರೆ ಯಾರು ಹೊಣೆ ಅಂತ ಇದಕ್ಕೆ ಹೊಡಿತಾ ಇದಾರೆ ಆಲ್ರೆಡಿ. ಎಲ್ಲಾ ಕಡೆ ಆಗ್ತಾ ಇದೆ, ನ್ಯೂಸ್ ಗೊತ್ತಾಗ್ತಾನೆ ಇದೆ. ಸೊ ಯಾರಾದ್ರೂ ಬಂದ್ಬಿಟ್ಟು ಗುಡಿಸ್ಲಾಕೊಂಡವ್ರೆ, ದಿನಗಳಲ್ಲೆಲ್ಲ ಮನೆ ಕಟ್ಕೊಂಡವ್ರೆ, ಅವ್ರ ತಲೆ ಹೊಡೆದ್ರೆ ಯಾರು ಹೊಣೆ, ಯಾರು ಹಾಕ್ತಾರೆ? ಓಕೆ, ಇವಾಗ ನೈಟ್ ಟೈಮ್ ಬೇರೆ ಕರೆಂಟ್ ಕೊಡ್ತಾ ಇದಾರೆ, ಡೇ ಟೈಮ್ ಕರೆಂಟ್ ಕೊಡ್ತಾ ಇದಾರೆ. ವಾಲ್ಗಳು ಓಪನ್ ಆಗ್ತವೆ, ವಾಲ್ಗಳು ಕಿತ್ಕೊಂತವೆ, ಪೈಪ್ಗಳು ಕಿತ್ಕೊಂತವೆ. ಸರ್ವತ್ನಾಗ ಯಾರು ಹೋಗ್ತಾರೆ? ಸರ್ವತ್ನಾಗ ನಾವು ಹೋದ್ರೆ ನಮ್ ತಲೆ ಹೊಡೆದಾಕೋದ್ರೆ ಯಾರು ಹೊಣೆ, ಯಾರು ಗ್ಯಾರಂಟಿ? ಅಲ್ಲೋಡಿಗೂ ನ್ಯಾಯ ಕೊಡಲ್ಲ. 10 ಗಂಟೆಯಿಂದ 12 ಗಂಟೆ ಚಾರ್ಜ್ ಮಾಡ್ತಾರೆ ಇವರು. 10 ಗಂಟೆಯಿಂದ 12 ಗಂಟೆ ಚಾರ್ಜ್ ಮಾಡಿದ್ರೆ 12 ಗಂಟೆ ತನಕ ಹೋದ್ರೆ ಕಳ್ತನ ಆಗ್ತದೆ. ಅರ್ಧ ಕರೆಂಟ್ ಕೊಡ್ತಾ ಅರ್ಧ ಕರೆಂಟ್ ತೆಗಿತಾರೆ. 10 ನಿಮಿಷಕ್ಕೆ ಒಂದ್ಸರಿ ಚಾರ್ಜ್ ಮಾಡಿದ್ರೆ 10 ನಿಮಿಷ ಚಾರ್ಜ್ ತೆಗಿತಾನೆ. ಹೆಂಗ್ ಮಾಡ್ಬೇಕು? ರೈತ ಹೆಂಗ್ ಉಳ್ಕೋಬೇಕು ಹೇಳ್ರಿದಿಂದ ನೀವು? ಇಲ್ಲ, ಅದನ್ನೂ ಒಂದ್ ಬಾಟ್ಲಿ ವಿಷ ಕೊಟ್ಟು ವಿಷದ ಭಾಗ್ಯ ಅಂತ ಹೇಳಿ ಅದನ್ನು ಕೊಟ್ಬಿಡ್ರಿ. ಹೇಳ್ತೀನಿ ಕೊಡು, ಸತ್ತು ಹೋಗ್ತೀವತ್ಲೆ. ಇಲ್ಲ ಅಂದ್ರೆ ಬಾಗ್ಲ ಹಾಕೊಂಡು ಸಂಬಳ ತಗೋದು ಬೇಡ, ಕರೆಂಟ್ ಕೊಡೋದು ಬೇಡ, ನಮ್ಗೆ ಕೊಡೋದೇ ಬೇಡ. ಹಿಂಗೆ ಹಾಳಾಗಿ ಹೋಗ್ಲಿ. ನೈಟ್ ಅದು ಕರೆಂಟ್ ಬೇಕೇ ಬೇಕು. ನೈಟ್ ಊರಲ್ಲೇನೆ ಬಿಡ ಹೊಡಿತಾರೆ. ಕಟವಾಟ್ರದಾಗೆಲ್ಲ ಊರಿನ ಮೆಂಬರ್ ಹೋಗಿ ಹಾಕ್ಬೇಕು. ಕಟವಾಟ್ರ 6 ಗಂಟೆ ಕರೆಂಟ್ ಕೊಡ್ಲೇಬೇಕು ನೈಟ್ ಹೊತ್ತು. ಸಿಂಗಲ್ ಗಾದಿ ಏನಿದೆ ಅದು. ಇವರ ಕೈ ಬಾರಿ ಫೋನ್ ಮಾಡಿದ್ರೆ ಲೈನ್ ಪ್ರಾಬ್ಲಮ್ ಅಂತಾರೆ. ನಾವು ಬಂದು ಜಂಗಲ್ ಕಡಿಯಲ್ಲ. ಜಂಗಲ್ ನಾವು ಕಡಿದು ಫೋಟೋ ಹೊಡ್ಕೊಂಡು ನೀವು ಹೈದರಾಬಾದ್ ಐತೆ ಗಿಡ ನೋಡ್ರಿ ಅಂತ ಅವ್ರು ಹೇಳ್ತಾರೆ. ಇವ್ರು ಏನ್ ಸಮಸ್ಯೆ ಇಲ್ಲ, ಸಮಸ್ಯೆ ಏನಿಲ್ಲ. 6 ಗಂಟೆಗೆ ಕರೆಂಟ್ ಕೊಡ್ಲೇಬೇಕು. 6 ಗಂಟೆಗೆ ಈಗ ಹೊಲದಲ್ಲಿ ಮನೆ ಕಟ್ಕೊಂಡಿರೋರು ಅವ್ರು ಏನ್ ಮಾಡ್ಬೇಕು? ಈಗ ಹಗಲೊತ್ನಾಗ್ಲೇ ಬುಡ್ಡೆ ಹೊಡಿತಾ ಇದಾರೆ, ನೈಟ್ ಹೊತ್ತು ಬಿಡ್ತಾರೆ. ನೈಟ್ ಕರೆಂಟ್ ಕರೆಕ್ಟ್ ಆಗಿ ತೆಗಿತಾರೆ. ತೆಗೆದಾದ್ಮೇಲೆ ಏನ್ ಮಾಡ್ತಾರೆ? 5 ನಿಮಿಷಕ್ಕೆ ಒಂದ್ಸರಿ 5 ನಿಮಿಷ ಕೊಡ್ತಾರೆ. 12 ಗಂಟೆ ರಾತ್ರಿ 12 ಗಂಟೆ ಹೋಗಿ ನೀರ್ ಇಕ್ಬೇಕು. 12 ಗಂಟೆ ನೀರ್ ಇಕ್ಬೇಕಾದ್ರೆ ಯಾವನ ಬುಲ್ಡೆ ಹೊಡಕಿರಿ ಏನ್ ಮಾಡ್ಬೇಕು ನಾವು? ಅದು ಏನ್ ಮಾಡ್ತಾರೆ? ಇನ್ನು ಲೈನ್ ಸರಿ ಇಲ್ಲ, ಲೈನ್ ಟ್ರಬಲ್ ಐತೆ, ಎಲ್ಸಿ ತಣಾರ ಅಂತಾರೆ. ಏನ್ ರಿಪೇರಿ ಮಾಡ್ತಾರೆ? ನಾವು ಹೋಗಿ ಇವ್ರು ಗಿಡ ಕಡಿಬೇಕು. ಗಿಡ ಕಡ್ದಿರೋ ಫೋಟೋ ಹೊಡ್ಕೊಂಡು ಇವ್ರು ಬಿಲ್ ಮಾಡಿಸ್ಕೊಂತಾರೆ. ಗಿಡ ಒಂದ್ ದಿನಕ್ಕೂ ಒಂದ್ ಜಂಗಲ್ ಕಟ್ ಮಾಡಲ್ಲ ಇವರು. ಲೈನ್ ಮ್ಯಾನ್ಗಳು ಬಂದ್ ಹೇಳ್ತಾರ ಅಷ್ಟೇ, ಅಲ್ಲಿ ನೋಡಿ ಇಲ್ಲಿ ನೋಡ ಅಂತಾನ. ಸರಿ, ಚಾರ್ಜ್ ಮಾಡ್ತಾರೆ. ಲೈನ್ ಮ್ಯಾನ್ಗಳದ್ದು ಸಮಸ್ಯೆ ಇದೆಯಾ? ಏನ್ ಜಂಪ್ ಏನೇನ್ ಪ್ರಾಬ್ಲಮ್ ಇತ್ತು ನೀವೇ ರೆಡಿ ಮಾಡ್ಕೊಳ್ರಿ ಅಂತಾರೆ. ನಮಗೆ ಕರೆಂಟ್ ತುಂಬಾ ಸಮಸ್ಯೆ ಆಗುತ್ತೆ. 6 ಅವರ್ ಕೊಡ್ತಿದ್ ಮುಂಚೆ 7 ಅವರ್ ಕರೆಂಟ್ ಕೊಡ್ತಿದ್ದಾನೆ, ಈಗ 6 ಅವರ್ ಕರೆಂಟ್ ಕೊಡ್ತಾ ಇದ್ದಾನೆ. ಒಂದ್ ಸಮಸ್ಯೆ ಮುಂದೆ ಅಂದ್ರೆ ಅದ್ರ 6 ಗಂಟೆ ಕೊಡೋದ್ರೆ 6 ಗಂಟೆ ಕರೆಂಟ್ ಕೊಡೋದು. ನೈಟ್ 3 ಅವರ್ ಕೊಡ್ತಾನೆ, ಡೇ 3 ಅವರ್ ಕೊಡ್ತಾನೆ. ಅದ್ರಲ್ಲಿ ಕೊಡೋದ್ರಲ್ಲಿ ಕರೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ. 3 ಗಂಟೆಗೆ ಅರ್ಧ ಗಂಟೆ ತೆಗಿತಾನೆ. ಕೊಡೋದೇ ಒಟ್ಟು ಟೋಟಲ್ ಸೇರಿ 4 ಅವರ್ ಕರೆಂಟ್ ಕೊಡಲ್ಲ. ಮತ್ತೆ ನೈಟ್ ಟೈಮ್ ಕರೆಂಟ್ ಇಲ್ಲದ ಸಮಸ್ಯೆ